ಸಾಗರ ತಾಲೂಕಿನ ಬೇಸೂರಿನಲ್ಲಿ ಸ್ಥಾಪಿಸಲು ಉದ್ದೇಶಿಸಲಾಗಿದ್ದ ಅಣು ವಿದ್ಯುತ್ ಸ್ಥಾವರ ಯೋಜನೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಬೇಳೂರು ಗೋಪಾಲಕೃಷ್ಣ, ಬೇಸೂರು ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆ ಆಗಲಿದೆ ಎಂಬ ಸುದ್ದಿ ಹರಡಿದಾಗ ರೈತರು ತಮ್ಮ ನೆಲೆ ಕಳೆದುಕೊಳ್ಳುವ ಭೀತಿಯಿಂದ ತೀವ್ರವಾಗಿ ಹೋರಾಟಗಳನ್ನು ನಡೆಸಿದರು. ಈ ಹೋರಾಟದಲ್ಲಿ ನಾನು ಕೂಡ ಪಾಲ್ಗೊಂಡಿದ್ದೆ ಎಂದು ಬೇಳೂರು ಗೋಪಾಲಕೃಷ್ಣ ತಿಳಿಸಿದರು. ಈ ಹಿಂದೆ ಬರೆದ ಪತ್ರಕ್ಕೆ ಸ್ಪಂದಿಸಿರುವ ರಾಜ್ಯ ಸರ್ಕಾರ ಕರ್ನಾಟಕದ ಯಾವುದೇ ಭಾಗದಲ್ಲೂ ಅಣು ವಿದ್ಯುತ್ ಸ್ಥಾವರ ಸ್ಥಾಪನೆಗೆ ಅವಕಾಶ ನೀಡುವುದಿಲ್ಲ ಎಂದು ನಿರ್ಧರಿಸಿದೆ. ಬೇಸೂರು ಯೋಜನೆಯನ್ನು ಸಂಪೂರ್ಣವಾಗಿ ನಿಲ್ಲಿಸುವಂತೆ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಿದ್ದಾರೆ. ಹೀಗಾಗಿ ಮಲೆನಾಡಿಗರು ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಮಲೆನಾಡಿಗರಿಗೆ ಅಭಯ ನೀಡಿದ್ದಾರೆ. ಭಾಳ ಹೋರಾಟಗಳನ್ನು ಮಾಡಿದರು. ಆನಂತರ ನಾನು ಸಹ ಹೋರಾಟದಲ್ಲಿ ಭಾಗಿಯಾಗಿದ್ದೆ. ನಾನು ಅವತ್ತು ಮಾತು ಕೊಟ್ಟಿದ್ದೆ. ಇವತ್ತು ಹಿಂದಿನ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಚೀಫ್ ಸೆಕ್ರೆಟರಿ ಅವರಿಗೆಲ್ಲ ಮನವಿ ಕೊಟ್ಟು ಅವ್ರು ಹೇಳಿದರು, ಒಂದು ಹೋರಾಟ ಮಾಡಿ ನಿಮ್ಮ ಅಬ್ಜೆಕ್ಷನ್ ಕೊಡಬೇಕು ಅಂತ ಕೇಳಿದರು, ಕೊಟ್ಟಿದ್ದಾರೆ. ಆನಂತರ ಇವತ್ತೇನು ನಮ್ಮ ಮಲೆನಾಡು ಭಾಗದಲ್ಲಿ ಜನರಿಗೆ ಭಯ ಏನಿತ್ತು ಅದನ್ನು ಈಗ ಹೋಗಲಾಡಿಸೋ ರೀತಿಯಲ್ಲಿ ಅದನ್ನು ರದ್ದುಗೊಳಿಸಿದ್ದಾರೆ. ಅಂದರೆ ಅದನ್ನು ನಮ್ಮ ಕರ್ನಾಟಕದಲ್ಲಿ ಯಾವುದೇ ಭಾಗದಲ್ಲೂ ಬೇಡ ಅಂತೇಳಿ ಹಿಂದಿನ ಮುಖ್ಯಮಂತ್ರಿಗಳು ಚೀಫ್ ಸೆಕ್ರೆಟರಿಯವರು ಕೇಂದ್ರ ಸರ್ಕಾರಕ್ಕೆ ಲೆಟ್ರ್ ಮಾಡಿದ್ದಾರೆ. ಇವತ್ತು ಆ ಭಯವನ್ನು ರೈತರಿಗೆ ತಪ್ಪಿಸಿದ್ದೀವಿ. ಈಗ ನಾನು ಹೇಳಿದ್ದೆ ಅವರಿಗೆ, ನೋಡಿ, ನಾನಿರುವವರೆಗೆ ಯಾವ ಕಾರಣಕ್ಕೂ ನಿಮಗೆ ಅಲ್ಲಿ ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದೆ. ಯಾಕಂದರೆ ಅಲ್ಲೇ ಡ್ಯಾಮ್ ಇದೆ, ಕುಡಿಯೋ ನೀರಿದೆ, ಕೊಡಬೇಕಾಗುತ್ತೆ. ಇವೆಲ್ಲ ಸೋರಿಕೆ ಆಗುವಂಥದ್ದು ಇವೆಲ್ಲ ನಾವು ನೋಡ್ದಂಗೆ ಇಡೀ ದೇಶದಲ್ಲಿ ಎಲ್ಲೂ ಅದು ತುಂಬ ಇದೇನು ಆಗಿಲ್ಲ ಅಂತೆ. ಎಲ್ಲ ಹೊರದೇಶದಲ್ಲಿ ಯಾವುದೋ ಕಳಪೆ ಇದು ತಗೊಬಂದು ಇಲ್ಲಿ ಹಾಕಿ ಮಾಡ್ತಾರೆ ಅನ್ನೋ ಒಂದು ನ್ಯೂಸನ್ನು ಚೀಫ್ ಸೆಕ್ರೆಟರೇ ನಮಗೆ ಹೇಳಿದರು. ಹಾಗಾಗಿ ಆ ರೈತರಿಗೆ ಇವತ್ತು ನೆಮ್ಮದಿಯ ವಾತಾವರಣ ಕೊಡಲಿಕ್ಕೆ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಆ ರೀತಿಯ ಭಯ ವಾತಾವರಣ ಇಲ್ಲ.